ಇವಾಗ ವೋಲ್ಟೇಜ್ ಇನಿಷಿಯಲಲ್ಲೇ ಎಷ್ಟೊಂದು ಸ್ಟೆಬಿಲೈಸ್ ಆಗಕ್ಕೆ ನೋಡಿ ಎಷ್ಟೊತ್ತಾಗ್ತಾ ಇದೆ. ಇದು ಎಕ್ಸಾಕ್ಟ್ ಇಶ್ಯೂ ಎಕ್ಸ್ಪ್ಲೈನ್ ಮಾಡಿ ಸರ್. ಸ್ಪೀಡ್ ಇವಾಗ 50 ಹರ್ಟ್ಸ್ ಸೆಟ್ ಪಾಯಿಂಟ್ ಇದ್ದರೆ ಅದು 50 ಹರ್ಟ್ಸ್ ಮೇಂಟೈನ್ ಮಾಡಬೇಕು. ಇದು ನೋಡಿ ಪ್ಲಸ್ ಮೈನಸ್ 0.25 ವರೆಗೂ 0.25 ಹರ್ಟ್ಸ್ವರೆಗೂ ಜಂಪ್ ಆಗ್ತಾ ಇದೆ. ಓಕೆ, ಪ್ಲಸ್ ಮೈನಸ್ ಇಷ್ಟು ವೇರಿಯೇಷನ್ ಬರಬಾರ್ದು ಇದು. ಓಕೆ, ಈಗ ಮೈನರ್ ವೇರಿಯೇಷನ್ ಎಷ್ಟು ಬರ್ಬೋದು? 0.0305 ವರೆಗೂ ಬರುತ್ತೆ ಅಷ್ಟೇನೆ. ಓಕೆ ನೋಡಿ 4 ಇಂದ 84 ಹೋಯ್ತು, 86. ಓಕೆ, ಇಷ್ಟು ವೇರಿಯೇಷನ್ ನೋಡಿ. ಸಡನ್ 15 ಬಂತು, 16 ಬಂತು, 85, 94, 21 ತುಂಬಾ ವೇರಿಯೇಷನ್ ಇದೆ. ಪ್ಲಸ್ ಆರ್ ಮೈನಸ್ 0.25 ಹರ್ಟ್ಸ್ ವರೆಗೂ ವೇರಿ ಆಗ್ತಾ ಇದೆ. ಓಕೆ, ಅಂದ್ರೆ ಆಲ್ಮೋಸ್ಟ್ 15 RPM 10 RPM ಅಷ್ಟು ಇದಾಗ್ತಾ ಇದೆ. ಈಗ ಸಪೋಸ್ ಲೋಡ್ ಇತ್ತನ 2 DG ಅಲ್ಲಿ ಇದು ತಗಲತ್ತಾ ಲೋಡ್, ಅದು ತಗಲತ್ತಾ ಫಸ್ಟ್? ಈಗ ಸ್ಲೋ ಕಂಟ್ರೋಲ್ ಇದೆ, ಇದೇ ತಗಲತ್ತಲ್ಲ ಮ್ಯಾಕ್ಸಿಮಮ್? ನೋಡಿ ಸ್ಪೀಡ್ ಪ್ಲಸ್ ಆಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಓಕೆ, ಸೊ ಪ್ಲಸ್ ಆದಾಗ ಆ ಕಡೆ ಹೇಳ್ಕೊಂಡು ಹೋಗುತ್ತೆ, ಮೈನಸ್ ಆದಾಗ ಇಡಿ ಇಂಜಿನ್ ಮೇಲೆ ಬರುತ್ತೆ. ಓಕೆ, ಈಕ್ವಲ್ ಇದ್ರೆ ಕರೆಕ್ಟ್ ಆಗಿ ಸ್ಟೆಬಿಲೈಸ್ ಆಗಿದ್ರೆ ನಿಮಗೆ ಎರಡರಲ್ಲೂ ಲೋಡಿಂಗ್ ಇದು ಲೋಡ್ ಶೇರಿಂಗ್ ಸೇಮ್ ಇರುತ್ತೆ. ಓಕೆ, ಇದಕ್ಕೆ ಸೊಲ್ಯೂಷನ್ ಸರ್? ಈಗ ಇದಕ್ಕೆ ನಾವು ಇವಾಗ ಆ ಇಂಜಿನ್ ಜನರೇಟರ್ ಮಾಡೋದರ ಅದನ್ನು ಮಾಡಿಫೈ ಮಾಡ್ಬೇಕು. ಕಂಟ್ರೋಲರ್ ರೆಸ್ಪಾನ್ಸ್ ಸರಿಗಿಲ್ಲ. ನಿಮಗೆ ಇನ್ನೊಂದು ಇಂಜಿನ್ ಆನ್ ಮಾಡಿ ನಾನು ಫ್ರೀಕ್ವೆನ್ಸಿ ತೋರಿಸ್ತೀನಿ. ಇವಾಗ ಸ್ಟಾಪ್ ಮಾಡಲ್ಲ? ಸ್ಟಾಪ್ ಮಾಡಿ ಯಾವ ಥರ ಇದೆ. ಓಕೆ, ಸ್ಟಾರ್ಟ್ ಆಗಿದೆ DG. ಈಗ ಸೊ ಈ ಇಶ್ಯೂಲಿಂದ ಲೋಡ್ ಶೇರ್ ಆಗಲ್ಲ, 1 DG ಮೇಲೆ ಲೋಡ್ ಬೀಳುತ್ತೆ. ಲೋಡ್ ಶೇರಿಂಗ್ ಪ್ರಾಪರ್ ಇರಲ್ಲ. ಇದು ನೋಡಿ ಎಷ್ಟು ಅಕ್ಯುರಸಿ ಇದೆ. ಓಕೆ, ಇದು 0.054 ಅಷ್ಟೇ ವೇರಿಯೇಷನ್ ಇರೋದು. ಓಕೆ, ಜಾಸ್ತಿ ವೇರಿಯೇಷನ್ ಇಲ್ಲ ಇದರಲ್ಲಿ. ಓಕೆ, ಇದನ್ನ ನೀವು ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ಸ್ ಮಾನಿಟರ್ ಮಾಡಿ, ಸ್ವಲ್ಪನೇ ವೇರಿಯೇಷನ್ ಬರೋದು. ವೆರಿ ಮಿನಿಮಮ್ ವಿಚ್ ಈಸ್ ಅಕ್ಸೆಪ್ಟಬಲ್. ಓಕೆ, ಅದು ಜಾಸ್ತಿ ಅದ್ರ ಥರ ವೇರಿಯೇಷನ್ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ದಿಸ್ ಈಸ್ ಅನಲಾಗ್ ಆ್ಯಂಡ್ ದಟ್ ಈಸ್ ವರ್ಕಿಂಗ್ ಆನ್ ಡಿಜಿಟಲ್. ಓಕೆ, ಸೊ ಈಗ AVR ಅಲ್ಲಿ AVR ರೆಸ್ಪಾನ್ಸು ಅಲ್ಲಿ ಸ್ವಲ್ಪ ಅಲ್ಲಿ ಕರೆಕ್ಟ್ ಅಲ್ವಾ? AVRದು ಓಕೆ ಸರ್, ಅದು ಅಕ್ಸೆಪ್ಟಬಲ್. ಪ್ಲಸ್ ಆರ್ ಮೈನಸ್ 30 ವೋಲ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಇಮಿಡಿಯೇಟ್ ಅದು ಏನು ಮಾಡೋವಂಥದ್ದು, ಅದು ಕೈ ಹಾಕುವಂಥದ್ದು ಏನಿಲ್ಲ. ಓಕೆ, ಬಟ್ ಸ್ಪೀಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿರೋದಕ್ಕೆ ಫಸ್ಟ್ ಅದನ್ನು ಮಾಡಿಫೈ ಮಾಡಿದ್ರೆ ಇದು ಇರೋದು ಅನಲಾಗ್ ಇದೆ, ಅದು ಡಿಜಿಟಲ್ ಇರೋದು ಅದು ಅನಲಾಗ್ ಆಗುತ್ತೆ. ಎರಡು ಸೇಮ್ ಇದ್ದಾಗ ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ, ಲೋಡ್ ಶೇರಿಂಗ್ ಎಲ್ಲ ಪಕ್ಕಾ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ ಸರ್, ಸ್ಟಾಪ್ ಮಾಡಲಾ? ಸ್ಟಾಪ್ ಮಾಡಿ.